ಗಾಂಧಿ ವಾದವನ್ನು ವಿರೋಧಿಸಿದವರು, ಗಾಂಧಿ ತತ್ವವನ್ನು ವಿರೋಧಿಸಿದವರು, ಗಾಂಧಿ ಫೋಟೋ ಇಟ್ಕೊಳ್ಳೋಕ್ಕೆ ಯಾವ ರೀತಿ ಅವ್ರಿಗೆ ಅರ್ಹತೆ ಇದೆ. ಬಟ್ ನನಗೆ ಪೂರ್ಣ ಮಾಹಿತಿ ಇಲ್ಲ. ಗಾಂಧಿ ಫೋಟೋ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಬಿ ಜೆ ಪಿಯವರು ಅಂದಮೇಲೆ ಬಿ ಜೆ ಪಿಯವ್ರಿಗೂ ಗಾಂಧಿಗೂ ಗಾಂಧಿವಾದಕ್ಕೂ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಸಂಬಂಧ ಇಲ್ಲ. ಕಡಿವಾಣ ಹಾಕಬೇಕು ಅಂತ ಚಟುವಟಿಕೆಗಳಿಗೆ ಈಗ ನೀವೇ ಹೇಳಿ, ಯಾವತ್ತು ಆ ಸಂಸ್ಥೆ ಈ ದೇಶದ ಕಾನೂನಿನಲ್ಲಿ ಬಂದಿದೆ, ಅಧಿಕೃತವಾದಂತಹ ಸಂಸ್ಥೆ, ನಾವು ಯಾವ ಆಕ್ಟ್ ಅಡಿನಲ್ಲಿ ಅದು ಗುರುತಿಸಿಕೊಂಡಿದೆ. ಆದರೆ ಬೃಹತ್ತಾಗಿ ಬೆಳೆದಿರ್ತಕ್ಕಂಥ ಸಂಸ್ಥೆ, ಅವ್ರ ಚಟುವಟಿಕೆ ಬಗ್ಗೆ ಪ್ರಿಯಾಂಕರ್ಗೆ ಮಾತಾಡ್ತಿರ್ತಕ್ಕಂಥ ಸಾಕಷ್ಟು ಸಾಕ್ಷ್ಯಾಧಾರ. ಈಗ ನೀವೇ ನೋಡ್ತಾ ಇದ್ದೀವಿ ನಮ್ಮಲ್ಲಿ ಏನೇನು ಚಟುವಟಿಕೆಗಳು. ಈಗ ಏನನ್ನ ಪ್ರತಿಪಾದನೆ ಮಾಡಿದ ಒಬ್ಬ ವಕೀಲ ಸುಪ್ರೀಂ ಕೋರ್ಟಲ್ಲಿ, ಸನಾತನ ಧರ್ಮದ ಬಗ್ಗೆ ಅವನೊಬ್ಬರಿಗೆ ಕಾಳಜಿ ಇದೆಯಾ? ಹಾಗಾದ್ರೆ ಒಂದು ರಾಷ್ಟ್ರದ ಅತ್ಯುನ್ನತ ಸಾಂವಿಧಾನಿಕ ಸಂಸ್ಥೆಯ ಮುಖ್ಯಸ್ಥರಿಗೆ ಈ ರೀತಿಯ ನಡವಳಿಕೆ ತೋರಿಸ್ತಾ ಇರ್ತಕ್ಕಂಥವ್ರು ಅವನೊಬ್ಬ RSSಗೆ ಅಂತ ಕಣ್ಣ ಕಾಣಿಸ್ತೀವಿ. ನ್ಯಾಯಾಲಯದ ತೀರ್ಪನ್ನ ತಲೆಬಾಗಿ ಒಪ್ಪತಕ್ಕಂಥ ಸಂಸ್ಕೃತಿ ಸಾಂವಿಧಾನಿಕವಾಗಿ ನಮ್ಮಲ್ಲಿ. ಆದರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಮೇಲೆ ನ್ಯಾಯಾಲಯದಲ್ಲೇ ಆ ಪೀಠದಂತ ಆ ಒಂದು ಕೃತ್ಯನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರಲ್ಲ, ಅವರನ್ನ ಇನ್ನೂ ಈ ರಾಷ್ಟ್ರದ ಸರ್ಕಾರ ಯಾವ ಕ್ರಮನೂ ತೆಗೆದುಕೊಂಡು ಇಲ್ಲ ಅಂತಂದ್ಮೇಲೆ ಯಾವ ಆಲೋಚನೆಯಲ್ಲಿ ಈ ಸರ್ಕಾರ ಕುಳಿತಿದೆ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಲ್ಲ. ಇವ್ರ ವಾದ ಏನು? ದೊಡ್ಡತನ ಮೆರೆದಿರ್ತಕ್ಕಂಥ ಮುಖ್ಯ ನ್ಯಾಯಾಧೀಶರನ್ನ ನಾವು ಶ್ಲಾಘಿಸೋದ್ರ ಜೊತೆಗೆ ಸರ್ಕಾರನ ಪ್ರಶ್ನೆ ಮಾಡಬೇಕಾಗುತ್ತೆ. ಸರ್ಕಾರ ಜವಾಬ್ದಾರಿ ಏನು? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಅವಮಾನಕರವಾದ ಪ್ರಸಂಗ ತಂದಾಗ ಸರ್ಕಾರದ ಬದ್ಧತೆ ಏನು? ಏನ್ ಮಾಡ್ತಾ ಇದೆ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಸರ್ಕಾರ? ಇದೇ ಕೆಲಸನ ಪ್ರಧಾನಮಂತ್ರಿ ಮಾಡೋದು ಹೋಗ್ತಾರ? ಇದೇ ಕೆಲಸನ RSS ಮುಖ್ಯಸ್ಥರು ಮಾಡೋದು ಹೋಗ್ತಾರ? ಏನ್ ನಡೀತಾ ಇದೆ? ಒಬ್ಬ ದಲಿತ ಅನ್ನೋಂಥ ಒಂದೇ ಒಂದು ಕಾರಣಕ್ಕೋಸ್ಕರ, ಪರಿಷ್ಠ ಜಾತಿಗೆ ಸೇರಿದವರು ಅನ್ನೋದಕ್ಕೋಸ್ಕರ, ಅಂಬೇಡ್ಕರ್ ವಾದಿ ಅನ್ನೋದಕ್ಕೋಸ್ಕರ ಇಂಥ ಹೀನ ಕೃತ್ಯವನ್ನ ನಾವು ಕಡಾಖಂಡಿತವಾಗಿ ರಾಷ್ಟ್ರವ್ಯಾಪಿ ಎಲ್ಲ ಕಡೆ ಖಂಡನೆ ಆಗಿರ್ತಕ್ಕಂಥ ನಾವು ಕೂಡ ಏರದಲ್ಲಿ ಮಾತಾಡೋದು. ಇದೇ ಈ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ವೋಟ್ ಚೋರಿ ಒಂದ್ ಕಡೆ, ಈ ತರ ಸನಾತನ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಜನರ ಭಾವನೆಗಳ ಜೊತೆನಲ್ಲಿ ಇವರು ಆಟ ಆಡ್ತಿದ್ದಾರೆ ಹೊರತು ನಿರುದ್ಯೋಗಿಗಳ ಬಗ್ಗೆ ಗಮನ ಹರಿಸ್ತಿಲ್ಲ, ರೈತರ ಬಗ್ಗೆ ಗಮನ ಹರಿಸ್ತಿಲ್ಲ, ದೂರದೃಷ್ಟಿ ಯೋಜನೆಗಳಿಲ್ಲ, ಬಡವರ ಕಲ್ಯಾಣ ಕಾರ್ಯಕ್ರಮವೇ ಇಲ್ಲ, ಜವಾಬ್ದಾರಿ ಹೆಜ್ಜೆ ಎದ್ದರು ಗೊತ್ತೇ ಇಲ್ಲ. ಬರೀ ಸುಳ್ಳು, ಮೊದಲನೇ ಸುಳ್ಳು 15 ಲಕ್ಷದ ಸುಳ್ಳು ಭರವಸೆ ಜೊತೆಲಿ, ವರ್ಷಕ್ಕೆ 2 ಕೋಟಿ ಉದ್ಯೋಗದ ಸುಳ್ಳು ಭರವಸೆ ಜೊತೆಲಿ ಇನ್ನೂ ಸುಳ್ಳನ್ನೇ ಹೇಳ್ಕೊಂಡೇ ಹೊರಡ್ತಿದ್ದಾರೆ ಹೊರತು ಮಾನವಾತ್ಮಕವಾಗಿ ವಿಚಾರಗಳನ್ನ ಬೇರೆ ಬೇರೆ ರೀತಿಯಲ್ಲಿ ತಿಳಿಸೋದು. ಹಾಗಾಗಿ ಇವ್ರಗಳ ಬಗ್ಗೆ ನಾವೇನು ವ್ಯಾಖ್ಯಾನ ಮಾಡೋದು ಬೇಕಿಲ್ಲ. ಜನರು ಇಂಥ ಕಪಟಿಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಹೇಳ್ತಾರೆ. ಅಸಂವಿಧಾನಿಕ ನಡೆ ಯಾರೇ ನಡೆದ್ರು ಕೂಡ ಅದನ್ನ ಕಡಿವಾಣ ಹಾಕ್ಬೇಕು ಅನ್ನೋದು ನಮ್ಮ ಏನಂದ್ರೆ ನಮ್ಮ ಸರ್ಕಾರ ಸದೃಢವಾಗಿದೆ, ಜನಪರವಾಗಿದೆ, ಜನ ಬೆಂಬಲದೊಂದಿಗೆ ಜನರ ಸರ್ಕಾರ ಆಗಿದೆ. ಹಾಗಾಗಿ ಸಂವಿಧಾನದ ಮೂಲ ಆಶಯವನ್ನು ಎತ್ತಿಡಿತಕ್ಕಂಥ ಸರ್ಕಾರ ಅದು ಸರ್ಕಾರ ತೀರ್ಮಾನ ಮಾಡುತ್ತೆ. ಈಗ ನಾವು ನೀವು ಕೇಳಿದಂತ ಪ್ರಶ್ನೆ ಪ್ರಿಯಾಂಕರ್ಗೆ ಮಾತನ್ನೇ ಹೇಳ್ತೀವಿ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಆ ಮನವಿನ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಗಳು ಕೊಟ್ಟಿರೋದ್ರಿಂದ ಇದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ. ನಾನು ಕ್ಯಾಬಿನೆಟ್ ಸದಸ್ಯನಲ್ಲ.